ಬಾನಂಗಳದಲ್ಲಿ ಕೆಂಪಾದ ಹುಣ್ಣಿಮೆಯ ಚಂದ್ರ ರಾತ್ರಿ 11 ಗಂಟೆಗೆ ಪೂರ್ಣ ಚಂದ್ರಗ್ರಹಣ ಆರಂಭವಾಗಿದ್ದು ಮಧ್ಯರಾತ್ರಿ 1:26ಕ್ಕೆ ಗ್ರಹಣ ಮೋಕ್ಷಕಾಲ. ಬಾನಂಗಳದಲ್ಲಿ ಹುಣ್ಣಿಮೆ ಚಂದಿರ ಕೆಂಪಾಗಿದ್ದು ಬಾಹ್ಯಾಕಾಶದಲ್ಲಿ ರಕ್ತ ಚಂದ್ರಗ್ರಹಣ ಈಗಾಗಲೇ ಆರಂಭವಾಗಿದೆ. ಬ್ಲಡ್ ಮೂನ್ ಅನ್ನ ಈಗಾಗಲೇ ಸಾಕಷ್ಟು ಜನರು ಕಣ್ತುಂಬಿಕೊಂಡಿದ್ದು ಮಧ್ಯರಾತ್ರಿ 1:26ಕ್ಕೆ ಗ್ರಹಣದ ಮೋಕ್ಷಕಾಲ. ರಾತ್ರಿ 9:57ರಿಂದ ಭಾಗಶಃ ಚಂದ್ರಗ್ರಹಣ ಆರಂಭವಾಗಿದ್ದು 11:01ರಿಂದ ಸಂಪೂರ್ಣ ಚಂದ್ರಗ್ರಹಣ ಶುರುವಾಗಿದೆ. ಇನ್ನು 1:26ಕ್ಕೆ ಚಂದ್ರಗ್ರಹಣ ಮುಕ್ತಾಯವಾಗಿದ್ದು ಸೆಪ್ಟೆಂಬರ್ 7 ಮತ್ತು 8ರ ರಾತ್ರಿ ಖಗ್ರಾಸ ಚಂದ್ರಗ್ರಹಣ ಗೋಚರವಾಗಿದ್ದು ಆಗಸದಲ್ಲಿ ಕೌತುಕವನ್ನ ಮೂಡಿಸಿದೆ. ನೀವು ಕೂಡ ಗಮನಿಸ್ತಾ ಇರಬಹುದು, ನಭೋಮಂಡಲದಲ್ಲಿ ಖಗೋಳ ವಿಸ್ಮಯ ಸಂಭವಿಸಿದ್ದು ಈ ಖಗೋಳ ವಿಸ್ಮಯವನ್ನ ಕಣ್ತುಂಬಿಕೊಳ್ಳಲು ಇಡೀ ದೇಶವೇ ಕಾತುರದಿಂದ ಕಾದಿದ್ದು ಇಡೀ ವಿಶ್ವವೇ ಈ ವಿಸ್ಮಯವನ್ನ ನೋಡಿ ಕಣ್ತುಂಬಿಕೊಂಡಿದೆ. ಸೂರ್ಯನ ಬೆಳಕು ಭೂಮಿಯ ಮೇಲೆ ಬಿದ್ದು ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಿದೆ. ಹಾಗಾಗಿ ಚಂದ್ರ ಕೆಂಪು ಬಣ್ಣಕ್ಕೆ ತಿರುಗಿದ್ದು ಸುಮಾರು 82 ನಿಮಿಷ ಈ ಬೆಳಕಿನ ಆಟ ನಡೆಯಲಿದೆ. ಭಾರತದಲ್ಲಿ ಪೂರ್ಣ ಚಂದ್ರಗ್ರಹಣ ಗೋಚರವಾಗಿದ್ದು ದೇವಾಲಯಗಳನ್ನು ಕೂಡ ಬಂದ್ ಮಾಡಲಾಗಿತ್ತು. ಜನರು ಜಪ ತಪದಲ್ಲಿ ನಿರತರಾಗಿದ್ದಾರೆ. ಈ ರಕ್ತ ಚಂದ್ರಗ್ರಹಣ ಮನುಷ್ಯರಿಗೆ ಅಷ್ಟೇ ಅಲ್ಲದೆ ದೇವರಿಗೂ ಕೂಡ ದಿಗ್ಬಂಧನವಾಗಿತ್ತು. ಜ್ಯೋತಿಷ್ಯದ ಪಾಲಿಗೆ ಶುಭ ಅಶುಭದ ಲೆಕ್ಕಾಚಾರ ಇರೋದ್ರಿಂದ ಹಲವಾರು ಜನರು ಆ ದೇವಸ್ಥಾನದಲ್ಲಿ ಜಪ ತಪದಲ್ಲಿ ಭಾಗಿಯಾಗಿದ್ದು ಆಗಸದಲ್ಲಿ 3:29 ರಕ್ತ ಚಂದ್ರಗ್ರಹಣ ಗೋಚರಿಸಲಿದೆ. ಒಟ್ಟಾರೆಯಾಗಿ ನಭೋಮಂಡಲದಲ್ಲಿ ಖಗೋಳ ವಿಸ್ಮಯ ನಡೆದಿದ್ದು ವರ್ಷದ 2ನೇ ಮತ್ತು ಕೊನೆಯ ರಕ್ತ ಚಂದ್ರಗ್ರಹಣ ಸಂಭವಿಸಿದ್ದು ಈ ಚಂದ್ರಗ್ರಹಣವನ್ನ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯ್ತಿದ್ರು. ಖಗ್ರಾಸ ಚಂದ್ರಗ್ರಹಣ ಈಗಾಗಲೇ ಗೋಚರವಾಗ್ತಿದ್ದು ಇಡೀ ವಿಶ್ವವೇ ಈ ವಿಸ್ಮಯವನ್ನ ಕಣ್ತುಂಬಿಕೊಂಡಿದೆ. ಸುದೀರ್ಘ ಅವಧಿಯ ಅಪರೂಪದ ಚಂದ್ರಗ್ರಹಣ ಇದಾಗಿದ್ದು ಭಾರತದಲ್ಲಿ ಸಂಪೂರ್ಣವಾಗಿ ಗೋಚರವಾಗಿದೆ. ಇನ್ನು ಹಲವಾರು ಜಿಲ್ಲೆಗಳಲ್ಲೂ ಕೂಡ ಚಂದ್ರಗ್ರಹಣ ಗೋಚರವಾಗಿದ್ದು ಗಮನಿಸ್ತಾ ಇರಬಹುದು ನೀವು ಕೂಡ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಬ್ಲಡ್ ಮೂನ್ ಗೋಚರವಾಗಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನು ದೇವಾಲಯದಲ್ಲಿ ದಾವಣಗೆರೆಯಲ್ಲಿ ದೇವಾಲಯದಲ್ಲಿ ಈಗಾಗಲೇ ಪೂಜೆಯನ್ನು ಕೂಡ ಮಾಡಲಾಗ್ತಾ ಇದೆ. ಗೋಕರ್ಣದಲ್ಲೂ ಕೂಡ ದೇವಾಲಯಗಳಲ್ಲಿ ಈಗಾಗಲೇ ಪೂಜೆಯನ್ನ ಮಾಡಲಾಗ್ತಿದ್ದು ನಭೋಮಂಡಲದ ವಿಸ್ಮಯವನ್ನ ಈಗಾಗಲೇ ಹಲವಾರು ಜನರು ಇಡೀ ವಿಶ್ವದಾದ್ಯಂತ ಕಣ್ತುಂಬಿಕೊಂಡಿದ್ದಾರೆ. ಆಗಸದಲ್ಲಿ ಚಂದಿರ ಕೌತುಕವನ್ನ ಮೂಡಿಸಿದ್ದು ಈಗಾಗಲೇ ರಕ್ತ ಚಂದ್ರಗ್ರಹಣ ಕೌತುಕ ಕುತೂಹಲ ಆತಂಕವನ್ನು ಕೂಡ ಮೂಡಿಸಿದ್ದು ಸೂರ್ಯ ಭೂಮಿ ಚಂದ್ರನ ನಡುವೆ ನೆರಳಿನಾಟ ಇದ್ದು ಈ ಸಂದರ್ಭದಲ್ಲಿ ಸೂರ್ಯನ ಬೆಳಕು ಭೂಮಿಯ ಮೇಲೆ ಬಿದ್ದು ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಿದೆ. ಹಾಗಾಗಿ ಚಂದ್ರ ಕೆಂಪು ಬಣ್ಣಕ್ಕೆ ತಿರುಗಿದ್ದು ಸುಮಾರು 82 ನಿಮಿಷಗಳ ಕಾಲ ಈ ಬೆಳಕಿನ ಆಟ ನಡೆಯಲಿದೆ. ಭಾರತದಲ್ಲಿ ಪೂರ್ಣ ಚಂದ್ರಗ್ರಹಣ ಗೋಚರವಾಗಿದ್ದು ದೇವಾಲಯಗಳನ್ನು ಕೂಡ ಬಂದ್ ಮಾಡಲಾಗಿತ್ತು. ಜನರು ಜಪ ತಪದಲ್ಲಿ ನಿರತರಾಗಿದ್ದಾರೆ. ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಬ್ಲಡ್ ಮೂನ್ ಗೋಚರವಾಗಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಬಾಹ್ಯಾಕಾಶದಲ್ಲಿ ರಕ್ತ ಚಂದ್ರಗ್ರಹಣ ಈಗಾಗಲೇ ಆರಂಭವಾಗಿದ್ದು ಬ್ಲಡ್ ಮೂನ್ ಅನ್ನ ಜನರು ಕಣ್ತುಂಬಿಕೊಂಡಿದ್ದಾರೆ. ಸುಮಾರು ರಾತ್ರಿ 9:57ರಿಂದ ಭಾಗಶಃ ಚಂದ್ರಗ್ರಹಣ ಆರಂಭವಾಗಿದ್ದು ರಾತ್ರಿ 11:01ರಿಂದ ಸಂಪೂರ್ಣ ಚಂದ್ರಗ್ರಹಣ ಶುರುವಾಗಿದೆ. 1:26ಕ್ಕೆ ಚಂದ್ರಗ್ರಹಣ ಮುಕ್ತಾಯವಾಗಲಿದೆ. ಸೆಪ್ಟೆಂಬರ್ 7, 8ರ ರಾತ್ರಿ ಖಗ್ರಾಸ ಚಂದ್ರಗ್ರಹಣ ಗೋಚರವಾಗಿದ್ದು ಆಗಸದಲ್ಲಿ ಕೌತುಕವನ್ನ ಮೂಡಿಸಿದೆ. ರಾಹುಗ್ರಸ್ತ ರಕ್ತ ಚಂದ್ರಗ್ರಹಣ ಆಗಸದಲ್ಲಿ ಕೌತುಕವನ್ನ ಮೂಡಿಸಿದ್ದು ವರ್ಷಾಂತ್ಯದಲ್ಲಿ ಖಗ್ರಾಸ ಚಂದ್ರಗ್ರಹಣ ಗೋಚರವಾಗಿದೆ.